ಎಲ್ರಿಗೂ ಶುಭೋದಯ ಹಾಗೂ ವೆಲ್ಕಮ್ ಟು ಮೈ ಡೇ 4 ವ್ಲಾಗ್. ಬರೀ ಡೌಗಳು ನಿಂತ ಸ್ನಾನ ಮಾಡ್ಬೇಕಲ್ಲ, ಏನ್ ಮಾಡೋದು? ನೀರ್ ಕಾದಿಲ್ವಲ್ಲ, ಏನ್ ಮಾಡಿ? ಅಂಡೆ ನೀರ್ ಕೈ ಸತ್ತಿಲ್ಲ ನೀವು. ಸೌದೆ ಹೇಳ್ತಾನ್ರಿ. ಯಾಕೆ ಅವನಿಗೆ ಯಾಕೆ ಅಂತಲ್ಲ ಕಿತಪತಿ ಹೆಂಗಸ್ರೆ ಚೆನ್ನಾಗಿದ್ದೀರಾ? ಬರೀ ಕಿತಪತಿ. ನಮ್ಮ ಫ್ರೆಂಡ್ ದರ್ಶನ್ ನನ್ನ ರೇಗಿಸ್ಕೊಂಡು ಹೋಯ್ತಾ ಇದ್ದ. ಅದು ನೋಡಿಕೊಂಡು ನಾನು ನೀರು ಕುಡಿದ್ಬಿಟ್ಟು ಸ್ನಾನ ಮಾಡೋಣ ಅಂತ ಹೋಯ್ತಾ ಇದ್ದೆ. ಅಷ್ಟರಲ್ಲಿ ಇವರಿಬ್ಬರು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೊರಟೆ. ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದು ತಿಂಡಿ ಮಾಡಿಕೊಂಡು ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಕೆಲಸ ಆಯಿತು. ಟ್ರೈನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗಿತ್ತು. ಹಾಗಾಗಿ ನಾನು ರೈಲ್ವೆ ಸ್ಟೇಷನ್ಗೆ ಹೋದೆ. ರೈಲ್ವೆ ಸ್ಟೇಷನಲ್ಲಿ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ವಾಪಸ್ ಬಂದು ಹೋಗಿದ್ದು ನೆಕ್ಸ್ಟ್ ಕ್ಯಾಸೆಟ್ ಅಂಗಡಿಗೆ. ಕ್ಯಾಸೆಟ್ ಅಂಗಡಿ ಹತ್ರ ಬಂದು ಡ್ಯಾಡಿನ ಮಾತಾಡ್ಸ್ಕೊಂಡು ಮನು ಅಂಗಡಿಗೆ ಹೊರಟೆ. ಡ್ಯಾಡಿ ಅಂದರೆ ಕನ್ಫ್ಯೂಸ್ ಆಗಬೇಡಿ, ಇವ್ರ ಅಡ್ಡ ಹೆಸರು ಬಂದು ಡ್ಯಾಡಿ, ಒರಿಜಿನಲ್ ಹೆಸರು ಬಂದು ಶಶಿಕುಮಾರ್ ಅಂತ. ಮಾಡ್ತಾ ಇದ್ದೀವಿ. ಮನು ಅಂಗಡಿಗೆ ಬಂದರೆ ಮನು ಐಕ್ ತಾನೇ ಐಟಮ್ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಗಳ್ನು ಜೋಡಿಸ್ತಾ ಇದ್ರು. ಆದರೂ ಇವ್ರ ಅಂಗಡಿಯಲ್ಲಿ ಮರದ ಐಟಮ್ಗಳೆಲ್ಲ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ಸ್ಗಳು ಸಿಗುತ್ತೆ. ಎಲ್ಲ ವುಡ್ ವರ್ಕ್ಸ್ದೆ. ಈ ದಸರಾ ಟೈಮಲ್ಲಿ ಪಟ್ಟದ ಗೊಂಬೆಗಳು ಕೂರಿಸ್ತಾರಲ್ಲ ಕೆಲವರು, ಆ ಥರದ ಬೊಂಬೆಗಳೆಲ್ಲ ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ಇನ್ನೊಂದೇನು ಅಂತಂದರೆ, ಇಲ್ಲಿ ಯಾವುದೇ ಬೊಂಬೆಗಳನ್ನ ಪಾಪುಗಳಿಗೆ ಆಡೋ ಮಕ್ಳುಗಳು ಕೊಟ್ಟು ಅವ್ರು ಬಾಯಿಗೆ ಹಾಕೊಂಡು ಅಗ್ದು ಏನೇ ಮಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಯಾಕೆಂದರೆ ಇವರು ಬಳಸೋದೆಲ್ಲ ಫುಡ್ ಕಲರ್ಸು, 100% ಸರ್ಟಿಫೈಡ್ ಕಲರ್ಸ್ಗಳು ಮಾತ್ರ. ಅದೇ ಟೈಮ್ಗೆ ನಮ್ಮ ಆಮ್ರೋಸಣ್ಣವರು ಕಾಫಿ ತಗೊಂಡು ಬಂದರು. ನೋಡಿ ಅವರು ಗಣ್ಣ ವಯ್ಯಾರಿ ನಾನು ಅದೇಂಗೆ ಬಾ ಇನ್ನೊಂದ್ಸಲಿ ಮಚ್ಚ, ಇನ್ನೊಂದ್ಸಲಿ. ಏ ಬಾ ಮಚ್ಚ, ಏ ಬಾರ ಬಾರಲಿ, ಏಯ್ ಬಾರ ಇಲ್ಲಿ. ಆಯಿತು, ನಾನು ವಿಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಎಂಟೇ ಹೋದ ವಾಪಸ್ಸು. ಪಾಪ ನಿಮಗೆ ಸರಿ ವ್ಯೂವರ್ಸ್ಗಳೇ ಬರ್ತಾಯಿಲ್ಲ. ನಾವು ಪ್ರಮೋಷನ್ ಮಾಡೋ ಲೆವೆಲ್ಗೆಲ್ಲ ಇದ್ದಾವ. ಅಯ್ಯ, ನಮ್ಮ ಮಾಮೂಲಿ ಬ್ಲಾಗ್ ವಿಡಿಯೋನೇ ಯಾರು ನೋಡ್ತಾ ಇಲ್ಲ, ಪ್ರಮೋಷನ್ ವಿಡಿಯೋ ಯಾರು ನೋಡೋರು? ಅಯ್ಯ, ಏನು ನೋಡ್ತಾ ಇದೀಯಿಂದ? ಬರೀ ನೋಡ್ತಾ ಇದ್ರೆ ಆಗೋದಿಲ್ಲ ಕಡೆಯ, ಮಾಡಬೇಕು ಎಕ್ಸರ್ಸೈಸ್. ಅಲ್ಲಿಂದ ನಾವು ಹೊರಟಿದ್ದೆ ನಿಡ್ಘಟ್ಟದ ಹತ್ರ ಇರೋ ಹೊಸ ಮಧುರು ಟಿಫಾನಿಸ್ಗೆ. ಸ್ವಲ್ಪ ಕೆಲಸ ಇದೆ ಬಾ ಅಂತ ನಮ್ಮ ಬ್ರದರ್ ಕರ್ಕೊಂಡು ಹೋದರು. ಹೋಗ್ತಾ ದಾರಿಲಿ ನೋಡಿದ್ರೆ ಕ್ಲೈಮೇಟು ಫುಲ್ಲು ಕ್ಲೌಡಿ. ಇಲ್ಲಿ ನೋಡಿದ್ರು ಬರೀ ಮೋಡ ಮುಚ್ಕೊಂಡು ಥಂಡಿ ವಾತಾವರಣ ಇತ್ತು. ಸೂರ್ಯ ಅಂತೂ ಕಾಣಿಸ್ತಾನೇ ಇಲ್ಲ. ಆ ಚಳಿಲೇನೆ ಹೋಟ್ಲ ಹತ್ರ ಬಂದು ನಮ್ಮ ವಿನಯಣ್ಣರ ಅಂಗಡಿ ಮುಂದೆ ಗಾಡಿ ಹಾಕ್ಬಿಟ್ಟು ಅಂಗಡಿ ಒಳಗಡೆ ಬಂದೆ ಸೀದಾ. ನೋಡ್ತಾ ಇರ್ತೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಇದೇ ಥರ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ನಮ್ದೆಲ್ಲ ಬೇಡ ಕಣಪ್ಪ, ದೇವರೊಂದು ಆಶೀರ್ವಾದ ತಗೋಪ್ಪ ಸಾಕು. ಇನ್ನೇನು ಸಮಸ್ಯೆ ನಡೀತಾ ಇದೆ ಬಿಸ್ನೆಸ್. ನೋಡುಗರು ನಡೀತಾ ಇದೆ ಹಿಂಗೆ. ನೋಡಿ, ನಮ್ಮ ವಿನಯ್ ಬ್ರದರ್ ಅವರ ಅಂಗಡಿಗೆ ಬಂದಿದ್ದೀವಿ ಇವತ್ತು. ಬಾ ಗುರುಗಳೇ ಬನ್ನಿ. ಇದು ಮನು ಅಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ನಲ್ಲ, ಅವರ ಇನ್ನೊಂದು ಶಾಪ್ ಇದು, ಹೊಸ ಮಧುರು ಟಿಫಾನಿಸ್ ನಿಡ್ಘಟ್ಟ ಹತ್ರ ಇರೋದು. ಭಯ್ಯ ಬಾಯ್. ಅಲ್ಲಿಗೆ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ವಿನಯಣ್ಣನಿಗೆ ಬಾಯ್ ಮಾಡಿಬಿಟ್ಟು ನಾವು ಸೀದಾ ವಾಪಸ್ಸು ಹೊರಟು ಬಂದು. ಡ್ಯಾಡಿ ನಮ್ಮನ್ನ ನೋಡ್ಬಿಟ್ಟು ನಮ್ಮ ಕಾಲೆಳಿಬೇಕು ಅಂತ ಯಾವ ಥರ ಹೊಟ್ಟೆ ಉರಿಸ್ತಾವೆ. ಅವ್ರು ಕೇಳಿದ್ರು, ಸರ್ ನೀವು ಯಾವ್ರನ್ನವರು ಅಂತ ಕೇಳಿದ್ರು. ನಾನು ಹೇಳಿದೆ ಸರಿ ಅಂತಂದ್ರೆ ಮದುವೆ ಆಗಿದೆಯಾ ಅಂತ ಕೇಳಿದ್ರು. ಸರ್ ಆಗದೆ ಅವ್ರು ಅಣ್ಣ ಗಂಟೆ ಆಗಲ್ಲ ಅಂತ ನಾನು ಹೇಳಿದೆ. ಸರ್ ಸಗಾದ ಕಾಣ್ತಾನೆ. ಈಗ ಆಯ್ತೀನಿ, ಕರ್ಸಿದಾಗೆ ಕೊಟ್ಟಾರ ಕೇಳಿ. ಕಾರ್ ಹೋದ್ಮೇಲೆ ಬಂದು ಕೇಳ್ತಿಲ್ಲ ನೀನು, ಬ್ರಹ್ಮನ್ಸಿ ಕೇಳಿದ್ದೀವಿ ಕಾಲ ಅಂತ ಕಾಯ್ತಾ ಇರೋ ಟೈಮಲ್ಲಿ ಯಾವ ಮಟ್ಟ ತೋರಿಸ್ತಾ ಇದ್ರಿ ನನಗೆ. ಸೇಫ್ ಹಂಗ ಮಾತಾಡ್ಬಾರ್ದು, ಸುಮ್ಮನೆ ಹೇಳ್ಬಾರ್ದು. ಅವ್ರು ಕೇಳ್ತೀನಿ ಹೇಳಿದ್ದೆ ನನಗೆ. ಅಲ್ಲಿಂದ ನಾನು ಮನು ಅಂಗಡಿಗೆ ಬಂದ್ಬಿಟ್ಟೆ. ಮಾಡಬೇಕು, ಇಲ್ಲಿ ಯಾವ ಬ್ಲಾಗ್ ನೋಡಿದಾಗ ಮಾಡೋ ಅಂತ ಹೇಳಿ ನಮಗೆ ಒಂದು ಕಡೆಯಿಂದ ನಾವು ಮಾಡೋಕ್ಕೆ ಒಂದು ಕಾರಣ, ಇವರು ಒಬ್ಬ ಕಾರಣ ಆದರು. ಯಾರ ಮನು ಅಲ್ಲ, ಮಾಡು ಅಂತ ಹೇಳೋದ್ರಲ್ಲಿ ಇವರು ಒಬ್ಬ ಕಾರಣ. ಹೌದು, ಆದರೆ ಬ್ಲಾಗ್ ಮಾಡೋಕ್ಕೆ ಬಂದಾಗ ನಮ್ಗೆ ಯಾವ ಥರ ಇವರು ಇದು ಕೊಡ್ತಾಯಿದ್ದಾರೆ ಅಂತಂದರೆ, ಏನೋ ಮಾಡಕ್ಕೆ ಶುರು ಮಾಡಾದ್ಮೇಲೆ
ಇವಾಗ ಇವ್ರು ಹೇಳ್ತಾರೋ ಡೈಲಾಗ್ಗಳು, ಇವ್ರು ಕೊಡ್ತಾರೋ ಐಡಿಯಾಗಳು ನೋಡಿದ್ರೆ ನಮ್ಗೆ ಯಾವ ಥರ ಅಂತಂದರೆ ಬುಟ್ಟೆ ಬಿಡಬೇಕು ಬ್ಲಾಗ್ನ, ಇಲ್ಲ ಆ ಥರ. ಮತ್ತು ಇನ್ನೊಂದು ಈಗ ಇವ್ರು ಕೊಡೋ ಕಂಟೆಂಟ್ಗಳು ಯಾವ ಥರ ಅಂದರೆ, ಈಗ ಅಷ್ಟೋ ಇಷ್ಟೋ ಫೇಸ್ಬುಕ್ಕಲ್ಲಿ ಮಾತ್ರ ಒಂದಕ್ಕೆ 200 ಜನ 800 ವ್ಯೂಸು ಬರ್ತಾಯಿದೆ. ಇನ್ಸ್ಟಾದರಲ್ಲಿ ಹತ್ರಕ್ಕೆ ಕಾಲು ಭಾಗನೂ ಇಲ್ಲ. ಯೂಟ್ಯೂಬಲ್ಲಂತೂ ವ್ಯೂಸ್ಗಳೇ ಇಲ್ಲ. ಈಗ ಇವ್ರು ಮಾಡೋ ಕಾನ್ಸೆಪ್ಟ್ಗಳನ್ನು ಕೇಳಿಕೊಂಡು ನಾವು ವಿಡಿಯೋ ಮಾಡಿದ್ರೆ ಇಷ್ಟು ಬರೋದಿಲ್ಲ ಅಂತ. ಈಗ ಆಲೇ ನೋಡಿ, ನಾವು ಈ ಥರ ಬ್ಲಾಗ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾದ ತಕ್ಷಣ ಆಲೇ ಅಣ್ಣನ ಗೆಟಪೇ ಚೇಂಜ್ ಆಗೋಯ್ತು. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಫೇಸ್ ಮಾಸ್ಕು ಟೋಪಿ ಎಲ್ಲ ಹಾಕೊಂಡು ಚಳಿಗೆ ಹಾಕಿದಾರೋ ಇಲ್ಲ ವಿಡಿಯೋ ಮಾಡ್ಬಿಡ್ತಾರೆ, ಮಕ್ಕಳೆಲ್ಲ ನೋಟಿಫೈಡ್ ಆಯ್ತದಲ್ಲ ಅಂದ್ಬಿಟ್ಟು ಈ ಥರ ಚೇಂಜ್ ಆಯ್ತೋ ಗೊತ್ತಿಲ್ಲ. ಆದರೂ ಬೇಜಾರಾಗುತ್ತೆ ಕಣ್ರಿ, ಈ ಥರ ನಮಗೆ ಮಾಡುವಂತೇಳಿ ಹುಮ್ಮಸ್ ಕೊಟ್ಬಿಟ್ಟು ಕೈ ಕೊಟ್ಟಾಗ ಅದೇನೋ ಒಂಥರಲ್ಲ ಬ್ಯಾಕ್ ಫೈರ್ ಅಂತ ಅದಾಗುತ್ತೆ. ಬಿಡ್ತಾ ಇದ್ದೀರಲ್ಲ ಬಿಡಿ ನೀವು. ಸರಿ ಇರಪ್ಪ, ಇನ್ನೇನತ್ತ ಇವಾಗ ಮನೆಗಾರ ಹೋಗ್ಬಿಟ್ಟು ಅಮ್ಮನ ರೆಸ್ಟ್ ಕಳಿಸ್ತೀನಿ. ಕೆಲಸ ಬನು, ಚಾಕ್ಲೇಟ್ ಡಬ್ಬ ತೊಗೊಂಡಿದ್ದೀನಿ. ಬಾಯ್ 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 ಬನು. ನಾನು ಅಲ್ಲಿಂದ ಹೊರಟು ಸೀದಾ ನನ್ನ ಅಂಗಡಿ ಹತ್ರ ಬಂದೆ. ನೀವು ಅಂದ್ಕೊಂಡಿರ್ಬೋದು ಏನು ಬರೀ ಇವನು ಮನೆ ಅಂಗಡಿ ಹತ್ರ ಇರ್ತಾನೆ, ಎಲ್ಲ ಹೋಗ್ತಾನೆ, ಏನೋ ವಿಡಿಯೋ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ ಅಂತ. ಇದು ನನ್ನ ಅಂಗಡಿ. ಇದನ್ನು ನಾನು ತಗೊಂಡು 2.5 ವರ್ಷ ನಡ್ಸ್ಕೊ ಬಂದೆ. ಸ್ಟಾರ್ಟಿಂಗಲ್ಲೆಲ್ಲ ವ್ಯಾಪಾರ ಚೆನ್ನಾಗೇ ನಡೀತಾ ಬಂತು, ಯಾವುದಕ್ಕೆ ಏನು ತೊಂದರೆ ಇರಲಿಲ್ಲ, ಸೂಪರಾಗಿ ವ್ಯಾಪಾರ ನಡೀತಾ ಇತ್ತು. ಎಳ್ನೀರು, ಕಬ್ಬಿನ ಜ್ಯೂಸು ಇದೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದೆ. ಸಡನ್ನಾಗಿ ಯಾವ ಥರ ವ್ಯಾಪಾರ ಬಿದ್ದೋಯ್ತು ಅಂತಂದರೆ ಅದು ಯಾವ ನನ್ನ ಮಕ್ಕಳು ಕಣ್ಣು ಬೀಳ್ತೋ ಗೊತ್ತಿಲ್ಲ, ಇಲ್ಲ ನನ್ನ ಹಣೆ ಬರನೇ ಸರಿ ಇಲ್ವೋ ಗೊತ್ತಿಲ್ಲ, ವ್ಯಾಪಾರ ಅಂತೂ ನೆಲ ಕಚ್ಚೋಯ್ತು. ಹಂಗೂ 5 ತಿಂಗಳು ಕೈಯಿಂದನೇ ಬಾಡಿಗೆ ಕಟ್ಕೊಂಡು ಬಂದೆ. ಆಮೇಲೆ ತೀರಾ ಯಾಕೋ ಇದು ಕಷ್ಟ ಅನ್ನಿಸ್ತು, ಹಾಗಾಗಿ ಅದನ್ನು ಬಿಟ್ಟು ಸೇಲ್ಗೆ ಇಟ್ಟಿದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಬಿಡ್ತೀನಿ. ನಾನು ಮನೆಗೆ ಬರೋಷ್ಟರಲ್ಲಿ ಅಮ್ಮ ಇವತ್ತೊಂದು ಫಂಕ್ಷನ್ ಇತ್ತು ಅಂತ ಓದೋಕ್ಕೆ ರೆಡಿಯಾಗಿದ್ದೆ. ಸರಿ ಇನ್ನೇನು ಅವ್ರನ್ನ ಫಂಕ್ಷನ್ ಕಳಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಅಂಗಡಿ ಹತ್ರ ಬಂದು ಸೆಟ್ಲಾದೆ. ಇವತ್ತಿನ ಬ್ಲಾಗ್ ಇಷ್ಟೇ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನನ್ನ ಮೇಲೆ ಇದೇ ಥರ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಇಷ್ಟೇ, ಮತ್ತೆ ಸಿಗುವ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.